10ನೇ ತರಗತಿಯ ಅಧ್ಯಾಯ 1ರ ಮೇಲಿನ ಅನ್ವಯಿಕ ಪ್ರಶ್ನೆಗಳನ್ನು ನೋಡೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಒಂದು ಆಸಕ್ತಿಯುತವಾದ ಪ್ರಶ್ನೆ. ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣವು ಬೇರಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದೊಂದಿಗೆ ಪ್ರತಿಕ್ರಿಯಿಸಿದಾಗ ಏನಾಗುತ್ತದೆ ಎಂಬುದು ಮೊದಲೇ ಪ್ರಶ್ನೆ. ಇಲ್ಲಿ ಗಮನಿಸಬೇಕು, ಇದರ ರಾಸಾಯನಿಕ ಕ್ರಿಯೆಯನ್ನು ನಾವು ಮೊದಲಿಗೆ ಬರೆದುಕೊಳ್ಳೋಣ. ಸೋಡಿಯಂ ಸಲ್ಫೇಟ್ ಜಲೀಯ ದ್ರಾವಣ ಅಂದರೆ ಅಕ್ವಿಯಸ್ ಇರುತ್ತೆ, ಪ್ಲಸ್ ಬೇರಿಯಂ ಕ್ಲೋರೈಡ್ BaCl2 ಬೇರಿಯಂ ಕ್ಲೋರೈಡ್, ಇದು ಕೂಡ ಜಲೀಯ ದ್ರಾವಣ. ಇವೆರಡರೊಡನೆ ವರ್ತಿಸಿದಾಗ ಇಲ್ಲಿ ಗಮನಿಸಬೇಕು, Ba2 ಪ್ಲಸ್ SO4 2 ಇವೆರಡರ ನಡುವೆ ಅಯಾನು ವಿನಿಮಯ ಆಗತ್ತೆ. ಸೊ ಹಾಗಾಗೋದ್ರಿಂದ ಉತ್ಪನ್ನ ಏನಾಗುತ್ತೆ ಅಂದರೆ BaSO4 ಅಂದರೆ ಬೇರಿಯಂ ಸಲ್ಫೇಟ್ ಪ್ಲಸ್ Na ಆ್ಯಂಡ್ Cl. ಸೊ ದಿಸ್ ಈಸ್ ಈಕ್ವಲ್ ಟು NaCl ಉಂಟಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಇಲ್ಲಿ ಗಮನಿಸಬೇಕು, ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣವು ಬೇರಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದೊಂದಿಗೆ ವರ್ತಿಸಿದಾಗ, ವೆರಿ ಇಂಪಾರ್ಟೆಂಟ್, ಜಲವಿಲೀನಗೊಳ್ಳದ ಬಿಳಿ ವಸ್ತು ಉಂಟಾಗುತ್ತದೆ. ಅಂದರೆ ಇಲ್ಲಿ ಗಮನಿಸಬೇಕು, ಇದೇನು BaSO4 ಇದೆಯಲ್ಲ, ಬೇರಿಯಂ ಸಲ್ಫೇಟ್, ಇದು ಜಲವಿಲೀನಗೊಳ್ಳದ ಬಿಳಿ ವಸ್ತು. ಹೀಗೆ ಉಂಟಾದ ಜಲವಿಲೀನಗೊಳ್ಳದ ವಸ್ತುವನ್ನು ನಾವು ಪ್ರಕ್ಷೇಪ ಎಂದು ಕರೆಯುತ್ತೇವೆ. ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಯಾವುದೇ ಪ್ರಕ್ರಿಯೆಯನ್ನು ಪ್ರಕ್ಷೇಪಣ ಎಂದು ಕರೆಯುವರು. ಇಲ್ಲೇನಾಯಿತು ಅಂದರೆ SO4 2 ಮತ್ತು Ba2 ಇವೆರಡರ ನಡುವೆ ಏನಾಯಿತು ಅಂದರೆ ಅಯಾನು ವಿನಿಮಯ ಉಂಟಾಯಿತು ಅಂತ ಹೇಳ್ತೀವಿ. ಸೊ ಇವುಗಳಿಂದ, ಈ ಕ್ರಿಯೆಯಿಂದ ಬಿಳಿಯ ವಸ್ತು ಪ್ರಕ್ಷೇಪಣ ಯಾವುದು? BaSO4 ಬೇರಿಯಂ ಸಲ್ಫೇಟ್, ಇನ್ನೊಂದು ಉತ್ಪನ್ನ ಸೋಡಿಯಂ ಕ್ಲೋರೈಡ್, ಇದು ದ್ರಾವಣದಲ್ಲಿಯೇ ಉಳಿಯುತ್ತದೆ ಎಂದು ನಾವು ಹೇಳ್ತೇವೆ. ಸೋಡಿಯಂ ಕ್ಲೋರೈಡ್ ಯಾವ ಪ್ರಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಯನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುವರು. ಅಂದರೆ ನೆನಪಿನಲ್ಲಿಟ್ಕೋಬೇಕು, ಪ್ರಕ್ಷೇಪಣವನ್ನು ಉಂಟು ಮಾಡುವಂತಹ ರಾಸಾಯನಿಕ ಕ್ರಿಯೆಗಳು ಎಲ್ಲವೂ ಕೂಡ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಗಳಾಗಿರುತ್ತವೆ ಎಂಬುದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮುಂದಿನ ಒಂದು ಬಹಳಷ್ಟು ಆಸಕ್ತಿಯುತವಾದ ಪ್ರಶ್ನೆ. ಈ ಕ್ರಿಯೆ ಯಾವಾಗ ನಡೆಯುವುದಿಲ್ಲ ಅಂದರೆ ಈ ಒಂದು ರಾಸಾಯನಿಕ ಕ್ರಿಯೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಇವೆರಡರ ನಡುವಿನ ರಾಸಾಯನಿಕ ಕ್ರಿಯೆ ಯಾವ ಸಂದರ್ಭದಲ್ಲಿ ನಡೆಯುವುದಿಲ್ಲ ಎನ್ನುವಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ಗಮನಿಸಬೇಕು, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಸಕ್ತಿಯುತವಾದ ಪ್ರಶ್ನೆ. ಯಾವಾಗ ಎರಡೂ ಪ್ರತಿವರ್ತಕಗಳು ಘನರೂಪದಲ್ಲಿರುತ್ತವೆಯೋ, ಎರಡೂ ಪ್ರತಿವರ್ತಕಗಳು ಅಂದರೆ ಸೋಡಿಯಂ ಸಲ್ಫೇಟ್ ನಂತರ BaCl2 ಬೇರಿಯಂ ಕ್ಲೋರೈಡ್ ಇವೆರಡೂ ಘನ ರೂಪದಲ್ಲಿದ್ದರೆ ರಾಸಾಯನಿಕ ಕ್ರಿಯೆ ಉಂಟಾಗುವುದಿಲ್ಲ. ಏಕೆ ಉಂಟಾಗುವುದಿಲ್ಲ ಅಂದರೆ ಘನ ಸ್ಥಿತಿಯಲ್ಲಿದ್ದರೆ ಮುಕ್ತವಾಗಿ ಅಯಾನುಗಳು ಚಲಿಸುವುದಿಲ್ಲ. ಮುಕ್ತವಾಗಿ ಅಯಾನುಗಳು ಚಲಿಸದೇ ಇರುವುದರಿಂದ ರಾಸಾಯನಿಕ ಕ್ರಿಯೆ ನಡೆಯುವುದು ಸಾಧ್ಯವಾಗುವುದಿಲ್ಲ. ಅಂದರೆ ಅಯಾನುಗಳು ಚಲಿಸದೇ ಹೋದರೆ ಅಲ್ಲಿ ಅಯಾನು ವಿನಿಮಯ ಸಂಭವಿಸುವುದಿಲ್ಲ. ಅಯಾನು ವಿನಿಮಯ ಸಂಭವಿಸದೇ ಹೋದರೆ ನೀವು ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನು ನೋಡುವುದು ಅಸಾಧ್ಯದ ಮಾತು. ಒಟ್ಟಾರೆಯಾಗಿ ಸೋಡಿಯಂ ಸಲ್ಫೇಟ್ NaSO4 ಮತ್ತು ಬೇರಿಯಂ ಕ್ಲೋರೈಡ್ BaCl2 ಎರಡು ಒಣಗಿದ ಘನ ವಸ್ತುಗಳನ್ನು ನೀರಿಲ್ಲದೆ ಒಟ್ಟಿಗೆ ಮಿಶ್ರಣ ಮಾಡಿದರೆ ರಾಸಾಯನಿಕ ಕ್ರಿಯೆ ಉಂಟಾಗುವುದಿಲ್ಲ. ಅವುಗಳ ಘನ ರೂಪದಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆಯನ್ನು ನೀವು ನೋಡುವುದು ಸಾಧ್ಯವಿಲ್ಲ ಎಂದು ನಾವು ಹೇಳ್ತೇವೆ. ಸೊ ಈ ರೀತಿಯಾಗಿ ಈ ಒಂದು ರಾಸಾಯನಿಕ ಸಮೀಕರಣದ ಆಧಾರದ ಮೇಲೆ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಸೋಡಿಯಂ ಸಲ್ಫೇಟ್ ಜಲೀಯ ದ್ರಾವಣವು ಬೇರಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದೊಂದಿಗೆ ಪ್ರತಿಕ್ರಿಯಿಸಿದಾಗ ಏನಾಗುತ್ತದೆ ಎಂಬುದು ಒಂದು ಪ್ರಶ್ನೆಗೆ ಉತ್ತರಿಸಿದ್ವಿ. ಪ್ರತಿವರ್ತಕಗಳ ಯಾವ ಭೌತಿಕ ಸ್ಥಿತಿಯಲ್ಲಿ ಅವೆರಡರ ನಡುವೆ ರಾಸಾಯನಿಕ ಕ್ರಿಯೆ ಉಂಟಾಗುವುದಿಲ್ಲ ಎಂಬುದು ಇನ್ನೊಂದು ಪ್ರಶ್ನೆ. ಈ ರಾಸಾಯನಿಕ ಕ್ರಿಯೆ ಸರಿದೂಗಿಸಿದ ಸಮೀಕರಣವನ್ನು ಬರೆದ್ವಿ.
ಅದು ಯಾವ ಪ್ರಕಾರದ ರಾಸಾಯನಿಕ ಕ್ರಿಯೆ ಅಂದರೆ ಅದನ್ನೂ ಉತ್ತರಿಸಿದ್ವಿ, ಇದು ದ್ವಿಸ್ಥಾನ ಪಲ್ಲಟ ರಾಸಾಯನಿಕ ಕ್ರಿಯೆ ಎಂದು. ಸೊ ಈ ರೀತಿಯ ಇನ್ನೂ ಹಲವಾರು ಅನ್ವಯಿಕ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.